ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಮನುಗಳ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಾನ್ ಶ್ರೀಕೃಷ್ಣನಲ್ಲಿ ಆಶ್ರಯವನ್ನು ಪಡೆಯಲು ಮತ್ತು ಭೌತಿಕ ಬಂಧನವನ್ನು ಬಿಡಿಸಿಕೊಳ್ಳಲು ಸ್ವಯಂಭುವ ಮನುವು ಭಗವಂತನನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದಾನೆ. ಜೀವಿಯು ಭಕ್ತನಾದಾಗ ಶ್ರೀಕೃಷ್ಣನ ಉಪದೇಶಗಳನ್ನು ಅನುಸರಿಸುವುದು ಸಾಧ್ಯ. ಏಕೆಂದರೆ ನಾವು ಭಕ್ತರಾಗಬೇಕೆಂದು ಶ್ರೀಕೃಷ್ಣನು ಉಪದೇಶಿಸುತ್ತಾನೆ. ಮನ್ಮನ ಭವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಸದಾಕಾಲ ನನ್ನ ಬಗ್ಗೆ ಯೋಚನೆ ಮಾಡು, ನನ್ನ ಭಕ್ತನಾಗು, ನನ್ನ ಪೂಜೆ ಮಾಡಿ ನನಗೆ ನಮಸ್ಕಾರ ಮಾಡು. ಸದಾಕಾಲ ಶ್ರೀಕೃಷ್ಣನ ಬಗ್ಗೆ ಯೋಚಿಸುವುದೆಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತನ ಮಾಡುವುದು. ಆದರೆ ನಾವು ಭಕ್ತರಾಗಿ ದೀಕ್ಷೆ ಪಡೆಯದೆ ಇದನ್ನು ಮಾಡಲಾಗದು. ಭಕ್ತರಾದ ಕೂಡಲೇ ಜೀವಿಗಳು ಭಗವಂತನ ಆರಾಧನೆಯಲ್ಲಿ ತೊಡಗುತ್ತಾರೆ. ಭಗವಂತನಿಗೆ ಹಾಗೂ ಗುರುವಿಗೆ ಸತತವಾಗಿ ನಮಸ್ಕರಿಸುವುದು ಭಕ್ತನ ಕರ್ತವ್ಯ. ಭಕ್ತಿಯ ನೆಲೆಗೆ ಏರಿದ ಅನಂತರ ಜೀವಿಯು ಕ್ರಮೇಣ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದರಿಂದಾಗಿಯೇ ಐಹಿಕ ಬಂಧನಗಳಿಂದ ಬಿಡುಗಡೆಯನ್ನು ಪಡೆಯುತ್ತಾನೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸಾಮಾನ್ಯ ಮಾನವರಂತೆ ಕೆಲಸ ಮಾಡುತ್ತಾನೆ. ಆದರೆ ಕರ್ಮಫಲವನ್ನು ಅನುಭೋಗಿಸುವ ಅಪೇಕ್ಷೆ ಅವನಿಗಿಲ್ಲ. ಅವನು ಜ್ಞಾನನಿಧಿ, ಲೌಕಿಕ ಕಾಮನೆಗಳು ಮತ್ತು ಆಕರ್ಷಣೆಗಳಿಂದ ಮುಕ್ತನು ಹಾಗೂ ಸಂಪೂರ್ಣ ಸ್ವತಂತ್ರನು. ಮಾನವ ಸಮಾಜದ ಪರಮಗುರುವಾಗಿ ಅವನು ತನ್ನದೇ ಆದ ಕರ್ಮ ಮಾರ್ಗವನ್ನು ಬೋಧಿಸುತ್ತಾನೆ. ಹೀಗೆ ಅವನು ನಿಜವಾದ ಧರ್ಮಪಥವನ್ನು ಉದ್ಘಾಟಿಸುತ್ತಾನೆ. ಅವನನ್ನು ಹಿಂಬಾಲಿಸುವಂತೆ ಮನುವು ಪ್ರತಿಯೊಬ್ಬರಿಗೂ ಮನವಿ ಮಾಡಿಕೊಳ್ಳುತ್ತಿದ್ದಾನೆ. ಇದು ಕೃಷ್ಣ ಪ್ರಜ್ಞಾ ಆಂದೋಲನದ ಸಾರಸರ್ವಸ್ವ. ಭಗವದ್ಗೀತೆಯ ಗುರುವಿನ ಹೆಜ್ಜೆಗತಿಯನ್ನು ಅನುಸರಿಸುವಂತೆ ನಾವು ಸಮಾಜಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಭಗವದ್ಗೀತೆಯಲ್ಲಿನ ಉಪದೇಶಗಳನ್ನು ಯಥಾರೀತಿ ಅನುಸರಿಸಿ, ಆಗ ನಿಮ್ಮ ಜೀವನ ಯಶಸ್ವಿಯಾಗುವುದು. ಇದು ಕೃಷ್ಣ ಪ್ರಜ್ಞಾ ಆಂದೋಲನದ ವ್ಯವಸ್ಥಾಪಕರು ಭಗವಾನ್ ಶ್ರೀರಾಮಚಂದ್ರನನ್ನು, ಭಗವಾನ್ ಶ್ರೀಕೃಷ್ಣನನ್ನು ಹಾಗೂ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಅನುಸರಿಸಿ ನಡೆಯುವುದು ಹೇಗೆ ಎಂದು ನಿಮಗೆ ಬೋಧಿಸುತ್ತಾರೆ. ಈ ಐಹಿಕ ಜಗತ್ತಿನಲ್ಲಿ ನಮಗೆ ರಾಜಪ್ರಭುತ್ವ ಅಥವಾ ಒಳ್ಳೆಯ ಸರ್ಕಾರಕ್ಕಾಗಿ ಒಬ್ಬ ನಾಯಕನ ಅಗತ್ಯವಿದೆ. ಭಗವಾನ್ ಶ್ರೀರಾಮಚಂದ್ರನು ಮಾನವ ಸಮಾಜದ ಏಳಿಗೆಗಾಗಿ ಹೇಗೆ ಬದುಕಬೇಕೆಂಬುದನ್ನು ತನ್ನ ಕಾರ್ಯತಃ ನಿದರ್ಶನದಿಂದ ತೋರಿಸಿಕೊಟ್ಟಿದ್ದಾನೆ. ಅವನು ರಾವಣನಂತಹ ಅಸುರನನ್ನು ಸೋಲಿಸಿದನು, ಪಿತೃವಾಕ್ಯ ಪರಿಪಾಲನೆ ಮಾಡಿದನು. ಆದ್ದರಿಂದ ಆದರ್ಶ ದೊರೆಯಾದ ಭಗವಾನ್ ಶ್ರೀರಾಮಚಂದ್ರನಿಗೆ ಬೇರೊಂದು ಹೋಲಿಕೆಯೇ ಇಲ್ಲ. ಜನ ಇಂದಿಗೂ ಭಗವಾನ್ ಶ್ರೀರಾಮಚಂದ್ರ ನಡೆಸಿದ ರಾಮರಾಜ್ಯಕ್ಕಾಗಿ ಹಂಬಲಿಸುತ್ತಾರೆ. ಅಂತೆಯೇ ಭಗವಾನ್ ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷನಾದರೂ ಅವನು ತನ್ನ ಭಕ್ತ ಹಾಗೂ ಶಿಷ್ಯನಾದ ಅರ್ಜುನನಿಗೆ ಭಗವದ್ಧಾಮಕ್ಕೆ ಮರಳುವುದರಲ್ಲಿ ಪರಿಸಮಾಪ್ತಿ ಹೊಂದುವಂತಹ ಬದುಕನ್ನು ನಡೆಸುವುದು ಹೇಗೆ ಎಂಬುದನ್ನು ಬೋಧಿಸಿದನು. ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋರ್ಜುನ. ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಧರ್ಮ, ಸಂಸ್ಕೃತಿ, ತತ್ವಶಾಸ್ತ್ರ ಆದಿಯಾಗಿ ಎಲ್ಲ ಬೋಧೆಗಳು ಭಗವದ್ಗೀತೆಯಲ್ಲಿ ಇವೆ. ನಾವು ಅದನ್ನು ನಿಷ್ಠೆಯಿಂದ ಪರಿಪಾಲಿಸಬೇಕಷ್ಟೇ. ದೇವೋತ್ತಮ ಪರಮಪುರುಷನು ಶುದ್ಧ ಭಕ್ತನ ಪಾತ್ರ ವಹಿಸಲು ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಕಾಣಿಸಿಕೊಳ್ಳುತ್ತಾನೆ. ಹೀಗೆ ಭಗವಂತನು ನಮ್ಮ ಬದುಕನ್ನು ಯಶಸ್ವಿಯಾಗಿಸಲು ನಾನಾ ವಿಧಗಳಲ್ಲಿ ಉಪದೇಶಿಸುತ್ತಾನೆ. ಸ್ವಯಂಭುವ ಮನುವು ಭಗವಂತನನ್ನು ಅನುಸರಿಸುವಂತೆ ನಮಗೆ ಮನವಿ ಮಾಡಿಕೊಳ್ಳುತ್ತಾನೆ. ಸ್ವಯಂಭುವ ಮನುವು ಮನುಕುಲದ ನೇತಾರನು. ಅವನು ಮಾನವ ಸಮಾಜದ ಮಾರ್ಗದರ್ಶನಕ್ಕಾಗಿ ಮನುಸಂಹಿತೆ ಎಂಬ ಗ್ರಂಥವೊಂದನ್ನು ರಚಿಸಿದ್ದಾನೆ. ಈ ಗ್ರಂಥದಲ್ಲಿ ಮನುವು ದೇವೋತ್ತಮ ಪರಮಪುರುಷನನ್ನು ಅವನ ವಿವಿಧ ಅವತಾರಗಳಲ್ಲಿ ಅನುಸರಿಸುವಂತೆ ನಮಗೆ ನಿರ್ದೇಶನವನ್ನು ನೀಡುತ್ತಾನೆ. ವೇದ ಸಾಹಿತ್ಯದಲ್ಲಿ ಈ ಅವತಾರಗಳನ್ನು ವಿವರಿಸಲಾಗಿದೆ. ಜಯದೇವ ಗೋಸ್ವಾಮಿಗಳು ದೇವೋತ್ತಮ ಪರಮಪುರುಷನ 10 ಮಹತ್ವದ ಅವತಾರಗಳನ್ನು ವಿವರಿಸಿದ್ದಾರೆ. ಕೇಶವಧೃತ ಮೀನಶರೀರ ಜಯ ಜಗದೀಶ ಹರೇ, ಕೇಶವಧೃತ ನರಹರಿರೂಪ ಜಯ ಜಗದೀಶ ಹರೇ, ಕೇಶವಧೃತ ಬುದ್ಧ ಶರೀರ ಜಯ ಜಗದೀಶ ಹರೇ ಇತ್ಯಾದಿ. ಭಗವಂತನ ಉಪದೇಶಗಳನ್ನು, ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣನು ನೀಡಿರುವ ಉಪದೇಶಗಳನ್ನು ಯಥಾವತ್ತಾಗಿ ಅನುಸರಿಸುವಂತೆ ಸ್ವಯಂಭುವ ಮನುವು ನಮಗೆ ಉಪದೇಶ ಮಾಡಿದ್ದಾನೆ. ಸಾರ್ವಭೌಮ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತಿ ಮಾರ್ಗ ಚಟುವಟಿಕೆಗಳನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ. ವೈರಾಗ್ಯ ವಿದ್ಯಾ ನಿಜಭಕ್ತಿ ಯೋಗ ಶಿಕ್ಷಾರ್ಥಮೇಕ ಪುರುಷಾ ಪುರಾಣ ಶ್ರೀಕೃಷ್ಣ ಚೈತನ್ಯ ಶರೀರಧಾರಿ ಕೃಪಾಂಬುಧಿರ್ ಯಸ್ತೋಮಹಂ ಪ್ರಪದ್ಯೆ. ವೈರಾಗ್ಯವನ್ನು ಹಾಗೂ ನಿಜವಾದ ಜ್ಞಾನ ಮತ್ತು ಕೃಷ್ಣನಲ್ಲಿ ಭಕ್ತಿಯುತ ಸೇವೆಯನ್ನು ಬೋಧಿಸಲು ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವತರಿಸಿರುವ
ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಲ್ಲಿ ನಾನು ಆಶ್ರಯವನ್ನು ಪಡೆಯುತ್ತೇನೆ. ಅವನು ದಿವ್ಯ ಕರುಣಾಸಾಗರನಾಗಿದ್ದಾನೆ. ನಾನು ಅವನ ಪಾದಪದ್ಮಗಳಲ್ಲಿ ಶರಣಾಗುತ್ತೇನೆ. ಈ ಕಲಿಯುಗದಲ್ಲಿ ಜನರಿಗೆ ದೇವೋತ್ತಮ ಪರಮಪುರುಷನ ಉಪದೇಶಗಳನ್ನು ಅನುಸರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂಬುದನ್ನು ಬೋಧಿಸಲು ಸ್ವಯಂ ಭಗವಂತನೇ ಶ್ರೀಕೃಷ್ಣ ಚೈತನ್ಯರ ಪಾತ್ರದಲ್ಲಿ ಅವತರಿಸಿದ್ದಾನೆ. ಅವನು ಪ್ರತಿಯೊಬ್ಬರಿಗೂ ತನ್ನನ್ನು ಅನುಸರಿಸುವಂತೆ ಹಾಗೂ ಕಲಿಯುಗದ ಪತಿತಾತ್ಮರ ಉದ್ಧಾರಕ್ಕಾಗಿ ಗುರುವಾಗುವಂತೆ ಉಪದೇಶ ಮಾಡಿದ್ದಾನೆ. ಯಾರೇ ದೇಖ ತಾರೇ ಕಹ ಕೃಷ್ಣ ಉಪದೇಶ, ಅಮಾರ ಆಜ್ಞೆಯ ಗುರುಹಯ ತಾರ ಏ ದೇಶ. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಭಗವಾನ್ ಶ್ರೀಕೃಷ್ಣನ ಆದೇಶಗಳನ್ನು ಪಾಲಿಸುವಂತೆ ಪ್ರತಿಯೊಬ್ಬರಿಗೂ ಬೋಧನೆ ಮಾಡಿ. ಈ ರೀತಿ ಗುರುವಾಗಿ ಮತ್ತು ಈ ಭೂಮಿಯ ಮೇಲಿನ ಪ್ರತಿಯೊಬ್ಬರ ವಿಮೋಚನೆಗೆ ಪ್ರಯತ್ನವನ್ನು ಮಾಡಿ. ದೇವೋತ್ತಮ ಪರಮಪುರುಷನ ಉಪದೇಶಗಳನ್ನು ಪಾಲಿಸುವ ಮೂಲಕ ಸಂತಸದಿಂದ ಜೀವಿಸುವುದು ಹೇಗೆ ಸಾಧ್ಯ ಎಂಬುದನ್ನು ಮಾನವ ಸಮಾಜಕ್ಕೆ ಬೋಧಿಸುವುದೇ ಶ್ರೀರಾಮಚಂದ್ರ, ಭಗವಾನ್ ಶ್ರೀಕೃಷ್ಣ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಸುಸಂಗತ ಉದ್ದೇಶವಾಗಿದೆ. ಸ್ವಯಂಭುವ ಮನುವು ಹೀಗೆ ಉಪನಿಷತ್ತುಗಳು ಎಂದು ಕರೆಯಲಾದ ವೇದೋಪದೇಶಗಳ ಮಂತ್ರಗಳನ್ನು ಜಪಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿದ್ದನು. ಆಗ ಹಸಿದು ಕಂಗಾಲಾಗಿದ್ದ ರಾಕ್ಷಸರು ಮತ್ತು ಅಸುರರು ಅವನನ್ನು ಕಂಡೊಡನೆಯೇ ತಿಂದು ತೇಗಲು ಕಾತರರಾದರು. ಹೀಗಾಗಿ ಅವರು ಸ್ವಯಂಭುವ ಮನುವಿನ ಮೇಲೆ ಆಕ್ರಮಣ ಮಾಡಿದರು. ಯಜ್ಞಪತಿಯಾಗಿ ಅವತರಿಸಿ ಪ್ರತಿಯೊಬ್ಬರ ಹೃದಯದಲ್ಲೂ ಇರುವ ಪರಮಪ್ರಭು ವಿಷ್ಣುವು ರಾಕ್ಷಸರು ಸ್ವಯಂಭುವ ಮನುವನ್ನು ಭಕ್ಷಿಸಲು ಅವನ ಮೇಲೆ ಮುಗಿಬಿದ್ದದ್ದನ್ನು ಗಮನಿಸಿದನು. ಹೀಗೆ ಭಗವಂತನು ತನ್ನ ಪುತ್ರರಾದ ಯಾಮರು ಮತ್ತು ಇತರ ದೇವತೆಗಳಿಂದ ಒಡಗೂಡಿ ರಾಕ್ಷಸರು ಮತ್ತು ಅಸುರರ ಸಂಹಾರ ಮಾಡಿದನು. ಅನಂತರ ಅವನು ಇಂದ್ರ ಪದವಿಯನ್ನು ವಹಿಸಿಕೊಂಡು ಸ್ವರ್ಗ ಸಾಮ್ರಾಜ್ಯವನ್ನು ಆಳಲಾರಂಭಿಸಿದನು. ದೇವತೆಗಳ ವಿವಿಧ ಹೆಸರುಗಳಾದ ಬ್ರಹ್ಮ, ಇಂದ್ರ ಮೊದಲಾದವು ವೈಯಕ್ತಿಕ ಹೆಸರುಗಳಲ್ಲ. ಇವು ವಿವಿಧ ಪದವಿಗಳ ಹೆಸರುಗಳು. ಈ ಪದವಿಗಳನ್ನು ಅಲಂಕರಿಸಲು ಯೋಗ್ಯ ವ್ಯಕ್ತಿಗಳು ಅಲಭ್ಯವಾದಾಗ ಭಗವಾನ್ ವಿಷ್ಣುವೇ ಬ್ರಹ್ಮ ಅಥವಾ ಇಂದ್ರ ಪದವಿಯನ್ನು ವಹಿಸಿಕೊಳ್ಳುತ್ತಾನೆ. ಅಗ್ನಿಯ ಪುತ್ರ ಸ್ವಾರೋಚಿಷನು ಎರಡನೆಯ ಮನುವಾದನು. ದ್ಯುಮತ್, ಸುಷೇಣ ಮತ್ತು ರೋಚಿಷ್ಮತರು ಸ್ವಾರೋಚಿಷನ ಅನೇಕ ಮಕ್ಕಳಲ್ಲಿ ಪ್ರಮುಖರು. ಮನ್ವಂತರಂ ಮನುರ್ದೇವ ಮನುಪುತ್ರ ಸುರೇಶ್ವರ ಋಷಯಃ ಅಂಶಾವತಾರಶ್ಚ ಹರೇ ಷಡ್ವಿಧಂ ಉಚ್ಯತೆ. ದೇವೋತ್ತಮ ಪರಮಪುರುಷನ ಹಲವಾರು ಅವತಾರಗಳಿವೆ. ಮನು, ಸ್ವರ್ಗಲೋಕಗಳ ಚಕ್ರವರ್ತಿಗಳು ಮನುಪುತ್ರರು ಮತ್ತು ಸಪ್ತರ್ಷಿಗಳು ಇವರೆಲ್ಲ ದೇವೋತ್ತಮ ಪರಮಪುರುಷನ ಅಂಶಾವತಾರಿಗಳು. ಸ್ವಯಂ ಮನುವು ಹಾಗೂ ಅವನ ಪುತ್ರರಾದ ಪ್ರಿಯವೃತ ಮತ್ತು ಉತ್ತಾನಪಾದ ಹಾಗೂ ದಕ್ಷ ಸೃಷ್ಟಿಸಿದ ದೇವತೆಗಳು, ಮರೀಚಿಯಂತಹ ಋಷಿಗಳು ಇವರೆಲ್ಲರೂ ಸ್ವಯಂಭುವ ಮನುವಿನ ಆಳ್ವಿಕೆಯ ಅವಧಿಯಲ್ಲಿದ್ದ ಭಗವಂತನ ಅಂಶಾವತಾರಿಗಳು. ಆ ಕಾಲದಲ್ಲಿ ಭಗವಂತನು ಯಜ್ಞನ ಅವತಾರ ತಾಳಿ ಸ್ವರ್ಗಲೋಕಗಳ ಅಧಿಪತ್ಯ ವಹಿಸಿಕೊಂಡನು. ಅನಂತರದ ಮನುವು ಸ್ವಾರೋಚಿಷನು. ಸ್ವಾರೋಚಿಷನ ಆಳ್ವಿಕೆಯ ಅವಧಿಯಲ್ಲಿ ಯಜ್ಞನ ಪುತ್ರನಾದ ರೋಚನನು ಇಂದ್ರ ಪದವಿಯನ್ನು ವಹಿಸಿಕೊಂಡಿದ್ದನು. ತುಷಿತ ಮತ್ತು ಇತರರು ಪ್ರಮುಖ ದೇವತೆಗಳಾಗಿದ್ದರು. ಊರ್ಜ, ಸ್ತಂಭ ಮತ್ತು ಇತರರು ಸಪ್ತರ್ಷಿಗಳಾಗಿದ್ದರು. ಇವರೆಲ್ಲರೂ ಭಗವಂತನ ನಿಷ್ಠಾವಂತ ಭಕ್ತರಾಗಿದ್ದರು. ವೇದಶಿರನು ಬಲು ಪ್ರಖ್ಯಾತನಾದ ಋಷಿಯಾಗಿದ್ದನು. ಅವನ ಪತ್ನಿ ತುಷಿತೆಯ ಗರ್ಭದಲ್ಲಿ ವಿಭುವಿನ ಅವತಾರವಾಯಿತು. ಮೂರನೆಯ ಮನುವಾದ ಉತ್ತಮನು ಪ್ರಿಯವೃತ ಮಹಾರಾಜನ ಪುತ್ರನಾಗಿದ್ದನು. ಪವನ, ಸೃಂಜಯ ಮತ್ತು ಯಜ್ಞಹೋತ್ರರು ಈ ಮನುವಿನ ಪುತ್ರರು. ಮೂರನೆಯ ಮನುವಿನ ಆಳ್ವಿಕೆಯ ಕಾಲದಲ್ಲಿ ವಸಿಷ್ಠರ ಪುತ್ರರಾದ ಪ್ರಮದ ಮತ್ತು ಇತರರು ಸಪ್ತರ್ಷಿಗಳಾದರು. ಸತ್ಯರು, ವೇದಶ್ರುತರು ಮತ್ತು ಭದ್ರರು ದೇವತೆಗಳಾದರು. ಸತ್ಯಜಿತನು ಸ್ವರ್ಗಲೋಕಾಧಿಪತಿ ಇಂದ್ರನ ಪದವಿಗೆ ಆಯ್ಕೆ ಹೊಂದಿದನು. ಈ ಮನ್ವಂತರದಲ್ಲಿ ಭಗವಂತನು ಸತ್ಯಸೇನನೆಂದು ಪ್ರಸಿದ್ಧನಾದನು. ಭಗವಂತನು ಸತ್ಯವ್ರತರೆಂಬ ದೇವತೆಗಳೊಂದಿಗೆ ಅವತರಿಸಿದನು. ಮೂರನೆಯ ಮನುವಾದ ಉತ್ತಮನ ಸಹೋದರರು ತಾಮಸನೆಂಬ ಹೆಸರಿನಿಂದ ಸುಪ್ರಸಿದ್ಧನಾದನು. ತಾಮಸನು ನಾಲ್ಕನೆಯ ಮನುವಾದನು. ಅವನಿಗೆ ಪೃಥು, ಖ್ಯಾತಿ, ನರ, ಕೇತು ಮೊದಲಾಗಿ 10 ಮಂದಿ ಪುತ್ರರಿದ್ದರು. ತಾಮಸ ಮನುವಿನ ಆಳ್ವಿಕೆಯ ಕಾಲದಲ್ಲಿ ಸತ್ಯಕರು, ಹರಿಗಳು ಮತ್ತು ವೀರರು ದೇವತೆಗಳಾಗಿದ್ದರು. ತ್ರಿಶಿಖನು ಸ್ವರ್ಗದ ದೊರೆ ಇಂದ್ರನಾಗಿದ್ದನು. ಜ್ಯೋತಿರ್ಧಾಮನು ಸಪ್ತರ್ಷಿಧಾಮದ ನಾಯಕನಾಗಿದ್ದನು. ತಾಮಸ ಮನ್ವಂತರದಲ್ಲಿ ಪರಮಪ್ರಭು ವಿಷ್ಣುವು ಹರಿಮೇಧನ ಪತ್ನಿ ಹರಿಣಿಯ ಗರ್ಭದಲ್ಲಿ ಅವತಾರವೆತ್ತಿದನು. ಅವನು ಹರಿ ಎಂದು ಪ್ರಖ್ಯಾತನಾದನು. ಹರಿ ತನ್ನ ಭಕ್ತನಾದ ಗಜರಾಜ ಗಜೇಂದ್ರನನ್ನು ಮೊಸಳೆಯ ದವಡೆಯಿಂದ ಪಾರು ಮಾಡಿದನು. ಗಜೇಂದ್ರನ ಹೆಸರನ್ನು ಕೇಳುತ್ತಿದ್ದಂತೆಯೇ ರಾಜ ಪರೀಕ್ಷಿತನು ಶುಕದೇವ ಗೋಸ್ವಾಮಿಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ನನ್ನ ಪ್ರಭು ಬಾದರಾಯಣಿಗಳೇ,
ಮೊಸಳೆಯಿಂದ ಆಕ್ರಮಣಕ್ಕೆ ಒಳಗಾದ ಗಜೇಂದ್ರನು ಹರಿಯಿಂದ ಹೇಗೆ ಮೋಕ್ಷ ಪಡೆದನು ಎಂಬುದನ್ನು ನಾವು ನಿಮ್ಮಿಂದ ಸವಿಸ್ತಾರವಾಗಿ ತಿಳಿಯಲು ಇಚ್ಛಿಸುತ್ತೇವೆ. ಉತ್ತಮ ಶ್ಲೋಕನಾದ ದೇವೋತ್ತಮ ಪರಮಪುರುಷನನ್ನು ವರ್ಣಿಸುವ ಸ್ತುತಿ ಮಾಡುವ ಯಾವುದೇ ಸಾಹಿತ್ಯ ಅಥವಾ ಕಥಾನಕವು ನಿಶ್ಚಯವಾಗಿಯೂ ಮಹತ್ವದ್ದು, ನಿರ್ಮಲವಾದದ್ದು, ವೈಭವಯುತವಾದದ್ದು. ಅದು ಮಂಗಳಕರವಾದದ್ದು ಮತ್ತು ಸಕಲ ರೀತಿಯಲ್ಲಿಯೂ ಶುಭಕರವಾದದ್ದು. ಭಗವಂತನು ಗಜೇಂದ್ರನನ್ನು ರಕ್ಷಿಸಿದ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.